ನಾಡಿನ ಶ್ರೇಷ್ಠ ಸಂಸ್ಕೃತಿಯ ಈ ಭವ್ಯ ನಾಡಿನಲ್ಲಿ ಸಿದ್ಧರು, ಶರಣರು, ಸಂತರು, ಮಠಾಧೀಶರು ನಾಡಿನ ಏಳಿಗೆಗಾಗಿ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದು ಕಲ್ಲೂರ್ ಅಮೋಘ ಸಿದ್ದೇಶ್ವರ ಮಠದ ಪರಮಪೂಜ್ಯ ದೊಡ್ಡಪ್ಪ ಮಹಾರಾಜರು ಹೇಳಿದರು. ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಶಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡ ಪ್ರವಚನ ಮುಕ್ತಾಯ ಸಮಾರಂಭದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ಪವಿತ್ರ ಶ್ರಾವಣ ಮಾಸದಲ್ಲಿ ದೇವರ ದರ್ಶನ, ಜಾತ್ರೆಗಳು, ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವುದರಿಂದ ಶಿವಭಕ್ತರಿಗೆ ಅತ್ಯಂತ ಸಂತೋಷದ ತಿಂಗಳು ಇದಾಗಿದೆ ಎಂದರು. ಜೊತೆಗೆ ನಾವೆಲ್ಲರೂ ಒಂದಾಗಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಬೇಕು. ನಮ್ಮ ನಾಡಿನ ಶರಣರ, ಸಿದ್ಧರ, ಸಂತರ, ಮಹಾನ್ ನಾಯಕರ ನುಡಿಗಳನ್ನು ಅರಿತು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಸತತ 1 ತಿಂಗಳವರೆಗೆ ನಡೆದ ಪ್ರವಚನವನ್ನು ಸಾಕಷ್ಟು ಭಕ್ತರು ಕೇಳಿದ್ದೀರಿ. ಭಕ್ತರ ಉದ್ಧಾರಕ್ಕಾಗಿ ಶಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಿದ್ದು, ಭಕ್ತರು ಶ್ರೀಮಠದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀಮಠದ ಪೀಠಾಧ್ಯಕ್ಷ ಸಿದ್ಧರತ್ನ ಶ್ರೀ ವೀರೇಶ್ವರ ಅಜ್ಜನವರಿಗೆ ಭಕ್ತರು ತುಲಾಭಾರ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸೀತಿಮನೆಯ ಪರಮಪೂಜ್ಯ ಶ್ರೀ ವಶಿಷ್ಠ ಮಹಾಸ್ವಾಮೀಜಿಗಳು, ಬಸವನ ಸಂಗೊಳ್ಳಿಯ ಪರಮಪೂಜ್ಯ ಮಧಗೊಂಡ ಮಹಾರಾಜರು, ಗುಬ್ಬೇವಾಡದ ಪರಮಪೂಜ್ಯ ಕನ್ನಯ್ಯ ಮಹಾರಾಜರು, ವ್ಯವಸ್ಥಾಪಕ ಹನುಮಂತ ಕಡ್ಲಿಮಟ್ಟಿ ಸೇರಿದಂತೆ ಹಲವಾರು ಗಣ್ಯರು, ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ಹನುಮಂತ್ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ಆಶೀರ್ವಾದ ರೂಪವಾಗಿ ಕೊಟ್ಟು ಅವನನ್ನ ಅರಕೇರಿ ಗ್ರಾಮದಿಂದ ಕಲ್ಲೂರು ಗ್ರಾಮಕ್ಕೆ ಕಳಿಸ್ತಾನೆ ಪುಣ್ಯಾತ್ಮರೇ. ಆ ಕಲ್ಲೂರು ಗ್ರಾಮದಲ್ಲಿ ಭೀಮಾ ನದಿಯ ದಂಡೆಯ ಮೇಲೆ ಅಮೋಘ ಶುದ್ಧನ ಮರಿಮೊಮ್ಮಗನಾದಂತ ಭಟ್ಟದ ಒಡೆಯ ಬಂದು ಆ ಮಗಲಾಯ ನಾಡದಲ್ಲಿ ವಾಸ್ತವವನ್ನು ಮಾಡಿ ಪ್ರತಿ ವರ್ಷ ಹಿರಿಯ ಭಾರಿನ ದಿವಸ ಹ್ಯಾಂಗ ಅಮೋಘ ಶುದ್ಧ ಆಶೀರ್ವಾದ ಮಾಡ್ಯಾನ, ಹಾಗೆ ಯಾ ಭಕ್ತರಿಗೆ ಮಳಿ ಬೆಳಿ ಜಗತ್ತಿನ ಸುದ್ದಿಯನ್ನು ಹೇಳ್ತಕ್ಕಂತ ಜಾತ್ರೆಗಳಾದ ಪುಣ್ಯಾತ್ಮರ ಹಿರಿಯ ಭಾರಿನ ದಿವಸ. ಅವತ್ತಿನ ದಿವಸ ಅಮೋಘ ಶುದ್ಧನ ಜಾತ್ರೆ ವೈಭವದಿಂದ ಕಲ್ಲೂರು ಶುದ್ಧ ಮಾಡ್ತಾ ಇದ್ದಾನೆ. ಅಂತ ಒಂದು ಪರಮ ಅಮೋಘ ಶುದ್ಧನ ಮರಿಮಮ್ಮನ ಹೇಗೆ ಅಮೋಘ ಶುದ್ಧನ ಲಗ್ನವಾಗಿತ್ತು ಬೆತ್ತದ ಜೋಡಿ ನಾಗರಾಯಗೌಡ ತಿರಸ್ಕಾರ ಮಾಡಿದ ಮನೆಗೆ ಹೋದವರಿಗೆ ಮುಂದೆ ಲಗ್ನ ಆಗಬೇಕಾದ್ರೆ ಅವನ ಜೊತೆಯಾಗಿ ಆಗಲಿಲ್ಲ. ಬೆತ್ತದ ಜೋಡಿ, ಕಂಬಳಿ ಜೋಡಿ ಲಗ್ನವಾಗಿತ್ತು. ಹಾಗೆ ಆ ಅಮೋಘ ಶುದ್ಧನ ಮೊಮ್ಮಗನಾಗಿ ಕಲ್ಲೂರು ಗ್ರಾಮಕ್ಕೆ ಬರ್ತಾನೆ ಪುಣ್ಯಾತ್ಮರೇ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.